ಇನ್ನು 5 ಆದರೂ ಇನ್ನೂ ಊಟ ಇಲ್ಲ ಅಂದ್ರೆ ಲೆಕ್ಕ ಹಾಕಿ ನೀವು ನಾವು ಎಲ್ಲಿ ದಪ್ಪ ಆಗ್ಬೇಕು. ದಪ್ಪ ಅಂದ್ರೆ ಎಲ್ಲಿ ದಪ್ಪ ಆಗ್ಬೇಕು ಗೈಸ್. ಸೊ ಹಂಗಾಗಿ ಒಂದಿಷ್ಟೆಲ್ಲಾದರೂ ಲಿಂಗಾಯತ್ ಖಾನಾವಳಿಗೆ ಹೋಗಿ ಹೋಳಿಗೆ ಊಟ ಸಿಗುತ್ತಾ ಅಂತ ನೋಡಮಂತ. ಏನಾಗುತ್ತಾ ಇಡ್ಡನ್ನು ಟಮ್ಯಾಗ ಒಂದಿಷ್ಟು ನೇಮ್ ಹೇಳತ್ತೆ ಇದೆ. ಇನ್ನೂ ಒಂದು ಅರ್ಧ ಜನ ಹೇಳಿರಿ. ನಾಳೆ ಬೆಳಗ್ಗೆ ತನ ನಾಳೆ ನೀವು ವಿಡಿಯೋದಾಗ ಹೇಳ್ತಿದ್ರಿ ಸರ. ಹೋಳಿಗೆ ಚಂದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗಿದೆ ಒಮ್ಮಲಿಗೆ ಗೈಸ್. ಸಂಜೆನೇ ಅಲ್ಲ ಬಂದ ಗೈಸ್. ಇವತ್ತ ಹಬ್ಬ ಏನು ನಾಗರ ಪಂಚಮಿ ಹಬ್ಬ ಗೈಸ್. ಎಲ್ಲರೂ ಶಿಸ್ತು ಬೆಳಗ್ಗೆನೇ ಎದ್ದು ಜಳಕ ಮಾಡಿ ಚಲೋ ಹೊಸ ಬಟ್ಟೆ ಉಟ್ಕೊಂಡು ಜೋಕಾಲಿ ತೂಗೋದೇನೋ, ಹೋಳಿಗೆ ಉಣೋದೇನೋ, ಕಡುಬು ತಿನ್ನೋದೇನೋ, ಉಂಡಿ ತಿನ್ನೋದೇನೋ ಮಾಡ್ತಿರ್ತಾರ. ಬಟ್ ನಾನು ನೋಡಿ ಗೈಸ್ ಇವಾಗ ಎದ್ದೀನಿ. ಎಂಥ ನಮ್ಮದು ನಸೀಬ್, ಏನು ನಮ್ಮ ನಸೀಬ್ನ ಏನು ಬರ್ದಿಲ್ಲ ಅನ್ಸುತ್ತೆ. ಈ ಕಡೆ ಮದುವೆ ಆಗೋನು ಬರ್ದಿಲ್ಲ, ಈ ಕಡೆ ಬನ್ನಿ ಗೈಸ್ ಇವಾಗ ಬೇಗ ಜಳಕ ಮಾಡ್ಬೋದು. ನಾವು ಹಿಂಗೆಲ್ಲ ಇರಬಾರ್ದಲ್ಲ, ಹಬ್ಬದ ದಿನ ಆದರೂ ಸ್ವಲ್ಪ ಜಳಕ ಮಾಡಮಂತ. ಅದ್ರ ಸಲುವಾಗಿ ಗೈಸ್ ಇವಾಗ ಹೋಗಿ ಜಳಕ ಮಾಡ್ತೀನಿ. ಜಳಕ ಮಾಡಿಬಿಟ್ಟು ಬರ್ತೀನಿ. ಒಂದಿಂದ ನೋಡಮಂತ. ನನಗೆ ಹೋಳಿಗೆ ಸಿಕ್ಕಾಪಟ್ಟೆ ತಿನ್ನಂಗಲ್ಲತ್ತದ. ಏಕೋ ಗೊತ್ತಿಲ್ಲ ಗಾಯಸ್, ಸಿಕ್ಕಾಪಟ್ಟೆ ತಿನ್ನಂಗಲ್ಲ ಗಾಯಸ್. ಬಟ್ ನಮ್ಮ ಮನ್ಯಾಗ ಹೋಳಿಗೆ ಎಲ್ಲಿ ಮಾಡ್ಬೇಕು ಅದ್ರ ಸಲಿಂದ ನೋಡಮಂತ. ಹೊರಗೆ ಹೋಗಿ ತಿಂದು ಬರಬೇಕಾಗ್ತದ ಏನಾಗ್ತದ ನೋಡಮಂತ ಗೈಸ್. ಹಚ್ಚಿ ಮುಖ್ಯ 1 ಮಿನಿಟ್ ವೇಟ್ ಮಾಡಿ ಹೋಗಿ ಪಟಕ್ನ ಜಳಕ ಮಾಡಿ ಬರ್ತೀನಿ. ಫ್ಲಾಟ್ ಆಸೆ ನಮ್ಮ ರಾಜ್ಯ ಅವಲಿ ಕುಂತಾನೆ ಇವಾಗ. ನನಗೆ ಇವಾಗ ಜಳಕ ಮಾಡೋಷ್ಟು ವೇಟ್ ಮಾಡೋಕ್ಕಾಗಲ್ಲ ಅದು, ಯಾಕಂದ್ರೆ ಭಾಳ ಸೋಯ್ತದ ಸಲಿಂದ ಗೈಸ್. ಒಂದು ಸ್ವಲ್ಪ ಖಾರ ಎಣ್ಣೆ ಹಾಕೊಂಡು ತಿನ್ನಕತ್ತೀನಿ ಗೈಸ್. ಬೇಗ ತಿಂದು ಆಮೇಲೆ ಜಳಕ ಮಾಡೋಮಂತ. ಬ್ರಷ್ ಅದು ಮಾಡೀನಿ, ಬಟ್ ಜಳಕ ಒಂದೇ ಮಾಡಿರಲಿಲ್ಲ. ಫಟಾಫಟ್ ಅಂತಲಕ್ಕೆ ಜಳಕ ಮಾಡೋಮಂತ. ಜಳಕ ಮಾಡಿಬಿಟ್ಟು ಮತ್ತೆ ಮುಂದಿನ ತೋರಿಸ್ತಿಂತೆ ಗೈಸ್ ನಿಮಗೆ ಎಲ್ಲ. ನೋಡಿರಿ ನಮ್ಮ ರಾಜವಲಿ ಬರೀ ಬೇಗ ಇದನ್ನು ಸಪಾಸಟ್ ಮಾಡ್ತೀನಿ. ಸಪಾಸಟ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಶಿಸ್ತು ಸ್ನಾನ ಮಾಡಿ ಬಂದು ರೆಡಿ ಆಗಿದೆ ಗೈಸ್. ತಗೊಬೇಡ ಮತ್ತು ಟಿ ಶರ್ಟ್ ಅದೇ ಹಾಕೊಂಡಿನಿ. ಯಾಕಪ್ಪ ಅಂದ್ರೆ ನಮ್ದು ಹೆಂಗೆ ಗೊತ್ತಾನೋ ಬ್ಯಾಚಲರ್ಸ್ಗಳು ಟಿ ಶರ್ಟ್ ಅದು ಹರಿಯತ ನಾವೇ ಹಾಕೊಳ್ಳೋದು. ನಾವು ಒಗಿಲಾಗ ಬರತ್ತನ ಹೊಲ್ಸಾಗತ್ತನ. ನೈಟ್ ಅಷ್ಟೇ ಊಟ ಮುಕ್ಕೋತೀನಿ ಅನಿಸ್ಲಿಂದ. ಬನ್ನಿ ಗಾಯ್ಸ್. ನೋಡ್ರಿ ಗಾಯ್ಸ್ ವೆದರ್ ಖತರ್ನಾಕ್ ಅದ. ಎಲ್ಲ ಜನ ಎಲ್ಲ ಆರಾಮ್ಸೆ ಎಂಜಾಯ್ ಮಾಡಕತ್ತಾರ. ನಾವು ಇಲ್ಲಿ ಎಂಜಾಯ್ ಮಾಡತ್ತೀವಿ ಅಷ್ಟೇ ಗಾಯ್ಸ್. ಬನ್ನಿ ಇವಾಗ ಒಂದಿಷ್ಟು ಏನಾದರೂ ಪ್ಲ್ಯಾನ್ ಮಾಡ್ಕೋಬೇಕು. ಏನು ಪ್ಲ್ಯಾನ ಎಂತ ಒಂದು ತಿಳಿಯಾಗ್ಯದ. ಏನು ಮಾಡ್ಬೇಕನ್ನೋದು ತಿಳಿಯಲಾಗ್ಯದ ಗೈಸ್. ಇವಾಗ 5:30 ಎಲ್ಲ ಬಂದದ ಟೈಮ. ಜಸ್ಟ್ ಮಿನಿ ಬ್ಲಾಗ್ ಎಡಿಟ್ ಮಾಡಿ ಹಾಕಿದೆ. ಹಿಂಗೆ ಬ್ಲಾಗ್ ಹೇಳಕತ್ತೀನಿ ಜಸ್ಟ್ ಗೈಸ್. ಇನ್ನೂ 5 ಆದರೂ ಇನ್ನೂ ಊಟ ಇಲ್ಲ ಅಂದ್ರೆ ಲೆಕ್ಕ ಹಾಕಿ ನೀವು ನಾವು ಎಲ್ಲಿ ದಪ್ಪ ಆಗ್ಬೇಕು. ದಪ್ಪ ಅಂದ್ರೆ ಎಲ್ಲಿ ದಪ್ಪ ಆಗ್ಬೇಕು ಗೈಸ್. ಲೆಕ್ಸಿ ಗೈಸ್. ನೋಡಮಂತ ಏನಾಗುತ್ತೆ ಅನ್ನೋದು. ಇವಾಗ ಒಂದಿಷ್ಟು ರೆಡಿ ಆಯ್ತೀನಿ. ನೋಡಮ್ಮ ಯಾಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ಏನಾಗುತ್ತೋ ಗೊತ್ತಿಲ್ಲ. ಹೋದ್ರೆ ಭಾರಿ ಚಲೋ ಆಗುತ್ತೆ. ಸುಮ್ಮನೆ ತಿರುಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಕಂತಂದ್ರೆ ಟೈಮ್ ಪಾಸ್ ಮಾಡ್ಕೊಂಡು ಬರೋಕ್ಕಾಗತ್ತಾ ನೋಡಮಂತ ಗೈಸ್. ರೆಡಿ ಆಗಿನ ಗೈಸ್. ಸ್ವಲ್ಪ ರೆಡಿ ಆಗಿ, ನಾನು ಭಾರಿ ಜಾಸ್ತಿ ರೆಡಿ ಆಗಿಲ್ಲ. ಸ್ವಲ್ಪ ರೆಡಿ ಆಗಿಬಿಟ್ಟು ಎಲ್ಲಿ ಹೊಂಟಿನಿ ಅಂದ್ರೆ ಸ್ವಲ್ಪ ಎಲ್ಲಾದ್ರೂ ಊಟಕ್ಕೆ ಹೋಗಂತ ಗೈಸ್. ಹೊರಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಯಾಕಂದ್ರೆ ಹಬ್ಬ ಅದ. ಹಬ್ಬದ ದಿನ ಅದೇ ರೊಟ್ಟಿ ಮತ್ತು ಅದೇ ಸಾಂಬಾರು ತಿನ್ನೋಕೆ ನನಗಂತೂ ಮನಸ್ಸಿಲ್ಲ ಗೈಸ್. ಮೂಡೂ ಇಲ್ಲ. ಸೊ ಹಂಗಾಗಿ ಒಂದಿಷ್ಟೆಲ್ಲಾದರೂ ಲಿಂಗಾಯತ್ ಖಾನಾವಳಿಗೆ ಹೋಗಿ ಹೋಳಿಗೆ ಊಟ ಸಿಗುತ್ತಾ ಅಂತ ನೋಡಮಂತ. ಏನಾಗುತ್ತಾ ಇಡ್ಡನ್ನು ಸಿಕ್ಕರೆ ಭಾಳ ಬೆಸ್ಟ್ ಆಗುತ್ತೆ ಗೈಸ್. ಏನಾಗುತ್ತೇನೋ ನನಗಂತೂ ಭಾಳ ಆಸೆ ಅದ ಹೋಳಿಗೆ ಊಟ ತಿನ್ಬೇಕಂತ ಹೇಳಿದ್ರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಆದಷ್ಟು ಟ್ರೈ ಮಾಡೋಮಂತೆ ಗೈಸ್. ಸಿಗುತ್ತೆ, ಬಟ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. 1-2-3 ತೊಲೆ ನನಗಂತೂ ಗೊತ್ತದ. 2-3 ತೊಲೆ ಹೋಗಿ ಬಂತಾರೆ. ಏನಾಗುತ್ತೋ ಏನು ಸಿಗುತ್ತೋ ತಿಂದಿಗೆ ಬಂದ್ರೈತೆ ಗೈಸ್ ಅಷ್ಟೇ. ಮತ್ತೇನು ತಿಳಿಯಾಗೇನಿಲ್ಲ. ಹೊಂಟಿನಿ ಇವಾಗ ಹೋಗ್ಬೇಕು. ರೆಡಿ ಆಗಿನಿ ನೋಡ್ರಿ. ಒಂದಿಷ್ಟು ಕಂಟೆಂಟ್ ಶೂಟ್ ಮಾಡೋದು ಅಂದರೆ ರೀಲ್ಸ್ ಶೂಟ್ ಮಾಡ್ಕೊಂಡಿದ್ದೆ. ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಇವಾಗ ಸೀದಾ ಪ್ರಶಾಫ್ ರೆಡಿ ಆಗಿನಿ. ಆ್ಯಂಡ್ ಈ ಟಮ್ಯಾಗ ಒಂದಿಷ್ಟು ನೇಮ್ ಹೇಳತ್ತೆ ಇದೆ. ಇನ್ನೂ ಒಂದು ಅರ್ಧ ಜನ ಹೇಳಿರಿ. ನಾಳೆ ಬೆಳಗ್ಗೆ ತನ ನಾಳೆ ನೀವು ವಿಡಿಯೋದಾಗ ಹೇಳ್ತಿದ್ರಿ ಹೆಸರು. ಸಿಕ್ಕಾಪಟ್ಟೆ ಜನ ಹೇಳಿರಿ. ಅಂದ್ರೆ ಮಿನಿ ಬ್ಲಾಗ ಲಾಸ್ಟ್ ಭಾಳ ಲೇಟ್ ಮಾಡಿ ಅಪ್ಲೋಡ್ ಮಾಡಿನಲ್ಲ. 5:30 ಅಪ್ಲೋಡ್ ಮಾಡೀನಿ. ಹಂಗಾಗಿ ಜನಕ್ಕೆ ಈಗ ಕಮೆಂಟ್ ಮಾಡಕತ್ತೀರಿ. ಇನ್ನೂ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ, ನನಗೆ ಗೊತ್ತದ. ಅದ್ರ ಸಲ ನನ್ನ ತಿಳಿಗೆರೆ ನಾಳೆ ನೀವು ಬ್ಲಾಗ್ದಾಗ ಹೇಳ್ತೀನಿ ಗೈಸ್. ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಯಾವುದು ಕರೆಕ್ಟ್ ಬರ್ತದೆ, ಯಾವುದು ಜಾಸ್ತಿ ಹೇಳಿರ್ತಿರಲ್ಲ ಅದರೊಳಗೆ ಒಂದು ಆಯ್ಕೆ ಮಾಡಿ ಇಡೋವಂಥ ಗೈಸ್. ಯಾಕಂದ್ರೆ ಅದು ನಮ್ಮ ಹತ್ರ ಉಳಿತು. ಅದ್ರ ಸಲಿಂದ ಬನ್ನಿ ಇವಾಗ ಬೇಗ ಹೋಗಿ ಊಟ ಮಾಡ್ಕೊಂಬಂತ. ಊಟ ಮಾಡ್ಕೊಳಕ್ಕೆ ಹೋಗಂತ
ನಮ್ಮ ಟಾಮ್ಯಾಗ ಒಂದಿಷ್ಟು ಏನಾದರೂ ಹಾಲು ಹೇಳ್ತಾರಮ್ಮಂತ ಬರೀ ಫುಡ್ ತಿಂದು ಬೇಸರಾಗ್ಯದ ನೀನು ನಿನ್ನೆ ಮೊಸರು ಹಾಕಿದ ಮೊಸರು ತಿಂದಿಲ್ಲ ಅದಕ್ಕೆ ಇವತ್ತೇನಾದ್ರೂ ಹಾಲು ತರಮಂತ ಹಾಲು ಕೊಡ್ಸಮ್ಮಂತ ಅವನಿಗೆ ಬೆಳಗ್ಗೆ ಅನ್ನೋದು ಒಂದಿಷ್ಟು ರೈಸ್ ನೋಡ್ರಿ ರೈಸ್ ಖಾರ ಎಣ್ಣೆ ತಿಂದಿಲ್ಲ ಆವಾಗ ತಿಂದಿದ್ದು ಫುಲ್ಲು ಕತ್ಲೇನೇ ಆಗ್ಯದ ಇವಾಗ ಉಟ್ಕೊಂತೀನಿ ಮನೆ ಮಾಡ್ಕೊಂಡು ತಿಂದ್ರೆ ಹೊಡೆದು ಬಟ್ ಮಾಮೂಲಿ ತಿನ್ನೋಕೆ ಮನಸ್ಸಾಗಲಿ ಅದು ಮತ್ತೆ ತಿನ್ಬೋದು ಅದ್ರ ಸಲುವಾಗಿ ಇವತ್ತೇನಾದ್ರೂ ಒಂದಿಷ್ಟು ಸ್ಪೆಷಲ್ ಸ್ವೀಟ್ ಇರಲಿ ಅಂತ ಹೇಳಿದ್ರೆ ತಿನ್ನಕೊಂತೀನಿ ಬನ್ನಿ ಹೋಗೋಣ ಹೋಗಿ ಶಿಸ್ತು ಊಟ ಮಾಡಿಕೊಂಡು ಬರುವಂಥ ಮತ್ತು ವಾಪಸ್ ಬಂದಕ್ಕೆ ಮತ್ತು ಅದೇ ಕೆಲಸ ಅದೇ ವರ್ಕ್ ಓಕೆ ಬನ್ನಿ ಬೇಗ ಓಕೆ ಬೇಗ ಬರೋಣ ಗೈಸ್ ಅಲ್ಲಿಂದ ತಿರುಗಾಡಿ ಭಾಳ ತಿರುಗಾಡ್ದೇವತ್ತು ಎಲ್ಲೆಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಡೆದು ಎಲ್ಲ ಕಡೆ ರೌಂಡ್ ಆಗಿ ಬಂದು ಎಲ್ಲಿ ಸಿಗಲಿಲ್ಲ ಇಲ್ಲೇ ಟಕ್ಕೆ ರೋಡಿ ಅನ್ನೋದ ಹೋಳಿಗೆ ಮನೆ ಅಂತ ಹೇಳ್ಯಾರ ಅಲ್ಲೇ ಬಂದ ಊಟಕ್ಕೆ ಹೋಳಿಗೆ ಊಟ ಬಂದೇನು ಗೈಸ್ ಹೋಳಿಗೆ ಊಟ ತೋರಿಸ್ತೀನಿ ನಿಮಗೆ ಹೋಳಿಗೆ ಊಟ ಒಂದು ಹೋಳಿಗೆ ಊಟ ಆರ್ಡ್ರ್ ಮಾಡೀನಿ ಬರುತ್ತಾ ತಿನ್ನಮಂತ ಬನ್ನಿ ಥರನೇ ಆಗುತ್ತೆ ಅದಕ್ಕೆ ಗೈಸ್ ನೋಡಿ ಗೈಸ್ ಹೋಳಿಗೆ ಊಟ ಶಿಸ್ತು ತುಪ್ಪ ನಂಬರ್ ಗೈಸ್ ಹೋಳಿಗೆ ನಾಲ್ಕು ತುಪ್ಪ ನೀನು ನೆನಪು ಹೂರ್ಣ ಹೋಳಿಗೆ ಭಾಳ ಇಷ್ಟ ನನಗೆ ಹೂರ್ಣದ್ದು ತೊಗೊಂಡು ಊಟ ಮಾಡಿ ಬಂದ ಗೈಸ್ 2 ಹೋಳಿಗೆ ಮತ್ತು 2 ಚಪಾತಿ ರೈಸ್ ಬಟ್ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಟೇಸ್ಟ್ ಇತ್ತು ಸೊ ತೊಗೊಂಡು ಟೇಸ್ಟ್ ಇತ್ತು ಗೈಸ್ ಏನು ಹೇಳೋಕ್ಕಾಗಲ್ಲ ಸಿಕ್ಕಾಬಾಡೆ ಮಸ್ತ್ ಹೋಳಿಗೆ ಅಂತೂ ಭಾರಿ ಚೆನ್ನಾಗಿದ್ದು ದಪ್ಪ ದೊಡ್ಡದಿದ್ದು ಒಂದೊಂದು ಕಡೆ ಇಷ್ಟಿಷ್ಟೇ ಕೊಡ್ತಾರೆ ಅದು ಸಣ್ಣ ಇರ್ತಾವೆ ಪುರಿ ಇರ್ತಾವೆ ಹಣ್ಣಿಂತ ಹೋಳಿಗೆ ಇರ್ತಾವೆ ಬಟ್ ಅದು ದೊಡ್ಡದಿತ್ತು ದೊಡ್ಡ 2 ಇದ್ದು ಮತ್ತು ಅದ್ರೊಳಗೆ ತುಪ್ಪ ಏಕ್ ನಂಬರ್ ಗೈಸ್ ನೋಡ್ರಿ ಅಪ್ಪು ನಾ ಚಾವಿ ಹಂಗೆ ಹಾಕಿವಿ ನೋಡ್ರಿ ಹಿಂಗೆ ತೆಗಿಲ ಬರಲ್ಲ ಗ ಯಾವ್ದು ತಿಳಿಯೋ ಎಲ್ಲಿದ ನನ್ನ ತಿಳಿ ಯಾರಿಗೆ ಗೊತ್ತು ಹೆಂಗೆ ಹಾಕಿವಿ ನೋಡಿ ಚಾವಿ ಗೈಸ್ ಹಿಂಗೆ ಬೇಜವಾಬ್ದಾರಿ ಬಂದು ನಮ್ಮ ರಾಜವಲಿ ಇದಕ್ಕೊಂದಿಷ್ಟು ಹಾಲು ಹಾಕಬೇಕು ಅಷ್ಟೊಂದು ಪ್ಲೇಟ್ ಹಚ್ತೀನಿ ತಡ್ರಿ ನಾನು ಲೈಟ್ ಹಚ್ಚಲ್ಲ ಹಚ್ಚಿದ್ರೆ 24 hours ಅಷ್ಟೇ ಹಚ್ಚಿಬಿಡ್ತೀನಿ ಇಲ್ಲಾಂದ್ರೆ ಹಿಂಗೆ ನೆನಪಾರಿಬಿಡೋದು ಮನೆ ಬೇಗ ಗೈಸ್ ಇದೊಂದು ಒಂದಿಷ್ಟು ಊಟ ಹಾಕ್ತೀನಿ ಬೆಕ್ಕಿ ಊಟ ಹಾಕ್ಯಾರ ಆಮೇಲೆ ಸಿಗ್ತೀನಿ ಅಂತ ಗೈಸ್ ನಿಮಗೆ ವೇಟ್ ಆ್ಯಂಡ್ ವಾಚ್ ಗೈಸ್ ವೇಟ್ ಮಾಡಿ ಇಲ್ಲಿ ಹಾಲು ಕಾಯ್ಲಾಗತ್ತವ ಇವ ನೋಡಿ ಹ್ಯಾಂಗೆ ಕೂತಾನೆ ಕಾಯ್ಕೋತ ಹಾಲು ಯಾವಾಗ ಹಾಕ್ತಾರೆ ನನಗೆ ಹಾಲು ಯಾವಾಗ ನಾನು ಕುಡಿತೀನಿ ಅಂತೇಳಕ್ಕೆ ವೇಟ್ ಮಾಡ್ಕೊ ಕೂತಾನೆ ಸ್ವಲ್ಪ ಹಾಲು ಕಾಶಿ ಹಾಕ್ಬೇಕಂತೇಳಿ ಕಾಶಿ ಹಾಕ್ಲಾಗ್ತೀನಿ ಗೈಸ್ ಹಂಗೆ ಹಾಕ್ಬಾರ್ದು ಆ್ಯಂಡ್ ಬೆಳಗ್ಗೆ ಒಂದು ಸ್ನಾನ ಬೇಕಲ್ಲ ಹಾಲು ಅಭಿಸ್ಲಿ ಅಂತೇಳಿ ತಂದೀನಿ ಇದಕ್ಕೊಂದು ಸ್ವಲ್ಪ ಒಂದು ಚೂರು ಹಾಕ್ತೀನಿ ಅದ್ರ ಬೇಡ ಫುಡ್ ಇರ್ತದೆ ಗೈಸ್ ಫುಡ್ ತಿಂತದದು ಅದಕ್ಕೆ ಒಂದು ಸ್ವಲ್ಪ ಚೂರು ಹಾಕಮಂತ ಬನ್ನಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅಲ್ಲಲ್ಲ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಬಲೆ ಓಕೆ ಬಾಸ್ ಓಕೆ ಭಾಳ ಶಾಣೆ ಭಾಳ ಶಾಣೆ ಚೆಲ್ಲಲ್ ತೋ ಗುರು ಚೆಲ್ಲಲ್ ತೋ ಗುರು ಟೆನ್ಷನ್ ತೊಗೊಂಡು ನಾ ಇರೋ ಹಾಗೆ ಹೆಂಗೆ ಮಾಡತ್ತ ನೋಡ್ರಿ ಹಾಲು ಚಲ್ತಾನೆ ಮಾಡೋದನ್ನ ಹಾಲು ಚಲ್ತಾನೆ ಅಂತ ಹೇಳ್ಯಾರ ಬರೀ ಬೇಗ ಒಂದಷ್ಟು ಹಾಲು ಕುಡಿಸ್ಕಿರಿ ಆಮೇಲೆ ಅಂತ ಗೈಸ್ ನಿಮಗೆ ಗೈಸ್ ನಮ್ಮ ರಾಜವಲಿಗಂತೂ ಊಟ ಹಾಕಿ ಆಯಿತು ಅವನು ಉಂಡ ಆ್ಯಂಡ್ ನಾವು ಇವಾಗ ಮಲ್ಕೊಳ್ಳೋ ಸಮಯ ಗೈಸ್ ನಾಳೆ ಬೆಳಗ್ಗೆ ಎದ್ದು ವಿಡಿಯೋ ಎಡಿಟ್ ಮಾಡಬೇಕು ಸೊ ಇವಾಗ ಮಲ್ಕೊಂಡ್ಬಿಡ್ತೀನಿ ಸಿಕ್ಕಾಪಟ್ಟೆ ನಿದ್ದೆ ಬರತ್ತದ ಅದ್ರ ಸಲಿಂದ ಮಲ್ಕೊಂಡು ನಾಳೆ ಬೆಳಗ್ಗೆ 6 ಗಂಟೆಗೆ ಅದಕ್ಕೆ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಎದ್ದು ಇವಾಗ 10:30 ಎಲ್ಲಕ್ಕೆ ಬಂದದ ಬೇಗ ಮಾಡ್ಕೊಂಡ್ಬಿಡ್ತೀನಿ ಗೈಸ್ ಅದ್ರ ಸಲುವಾಗಿ ಆ್ಯಂಡ್ ಗೈಸ್ ನಮ್ಮ ಹಬ್ಬ ಈ ಥರ ಇತ್ತು ಗೈಸ್ ನಾಗರ ಪಂಚಮಿ ವರ್ಷ ಭಾರಿ ಚಂದ ಮಾಡ್ತಿದ್ವಿ ಅಂದ್ರೆ ಹಬ್ಬ ಊರಾಗಿದ್ವಿ ಅಂದ್ರೆ ಸ್ವಲ್ಪ ಭಾರಿ ತಾಬಡ ಇರ್ತಿತ್ತು ಉಂಡಿ ಕಡಬ ಗಿಡವೆಲ್ಲ ಕೂಡ ಇರ್ತಿತ್ತು ಬಟ್ ಈ ವರ್ಷ ಏನಿಲ್ಲ ಗೈಸ್ ನಮ್ಮ ಹಬ್ಬ ಈ ಥರ ಅದ ನಿಮ್ಮ ಹಬ್ಬ ಯಾವ ಥರ ಇತ್ತು
ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಆದಷ್ಟು ಇವಾಗ ಎಷ್ಟು ಇರ್ದಿಲ್ಲ ಇವಾಗೇ ಎಂಜಾಯ್ ಮಾಡಿಬಿಡ್ರಿ ಗೈಸ್ ಫ್ಯಾಮಿಲಿ ಒಳಗೆ. ಆಮೇಲೆ ಜೀವನ ಲೈಫ ಎಲ್ಲಿಗೆ ಹೆಂಗೆ ತಂದಿಂದರ್ಸ್ತೋ ಗೊತ್ತಾಗಲ್ಲ. ಸೊ ಆದಷ್ಟು ಇರೋಷ್ಟು ದಿನ ಎಂಜಾಯ್ ಮಾಡಿರಿ ಫ್ಯಾಮಿಲಿ ಜೊತೆ. ಆ್ಯಂಡ್ ನಿಮ್ಮ ಏನೇನು ಬೇಕೆಲ್ಲ ಎಂಜಾಯ್ ಮಾಡ್ಕೊಂಬಿಡ್ರಿ. ಆಮೇಲೆ ಯಾವಾಗ ಹೆಂಗೆ ಯಾರು ಎಲ್ಲಿ ದೂರ ಆಗ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಸೊ ಇಷ್ಟೇ ಗೈಸ್ ನಾ ಹೇಳೋಕೆ ಇಷ್ಟಪಡೋದು. ಗೈಸ್ ಇದು ನಮ್ಮ ಈ ಕ್ಯಾಟಿನ ಹೆಸರು ನಾಳಿನ ವ್ಲಾಗ್ದಾಗ ಹೇಳ್ತೀನಿ. ಇವತ್ತು ಹೇಳಲ್ಲ ಗೈಸ್, ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿರಿ. ಇನ್ನೂ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡೋರಿದ್ದೀರಿ ನನಗೆ ಗೊತ್ತದ. ಅದ್ರ ಸಲುವಾಗಿ ಅಂತ ಹೇಳಿಕೆರೆ ನಾಳೆ ನೋಡಿದ ಹೇಳ್ತೀನಿ ಗೈಸ್ ಅದರ ನೇಮ ಏನು ಇಡಮ್ಮ ಅಂತ ಹೇಳಿಕೆರೆ. ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿರಿ ನೋಡಿನಿ, ಭಾಳ ಜನ ಕಮೆಂಟ್ ಮಾಡಿರಿ, ಭಾಳ ಜನ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಎರಡು ಕಡೆ ಜಾಸ್ತಿ ಓಟ್ ಇರೋದು ಒಂದು ಹೆಸರು ಅದ. ಆ ಹೆಸರನ್ನು ನಾನು ಏನಿಲ್ಲ ನಿಮಗೆ ಆದಷ್ಟು ಐತಲ್ಲ ನಾಳಿನ ವಿಡಿಯೋದಾಗ ಹೇಳ್ತೀನಿ ಅಂತ ಇದರ ನಾಮಕರಣ ನಾಳಿನ ವಿಡಿಯೋದಾಗ ಮಾಡೋಣ ಅಂತ ಹೇಳ್ತೀನಿ ಗೈಸ್. ಓಕೆ ಗೈಸ್, ಓಕೆ ಗೈಸ್ ಮಾಡ್ಕೋತೀನಿ ಗೈಸ್. ಸಿಕ್ಕಾಪಟ್ಟು ನಿದ್ದೆ ಬರೋದು, ಅದಕ್ಕೆ ನಿದ್ದೆಗಣ ಮಾತಾಡೋದು. ನಿಮ್ಗೆ ಫೋನು ಯೂಸ್ ಮಾಡ್ಕೊತ ಮಲ್ಕೊಂಡಿದ್ದೆ, ನಿದ್ದೆ ಬಂದುಬಿಡ್ತು, ಹಂಗೆ ಕಣ್ಣು ಮುಚ್ಚೀನಿ. ಅದಕ್ಕೆ ಗೈಸ್ ಇವಾಗ ನಿದ್ದೆಗಣ ಮಾತಾಡೋದು ನಿಮ್ಗೆ ಕೂಡ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ನಿಮ್ಮ ಬಡಪಾಯಿನ ಬೆಳೆಸಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಗೈಸ್. ಮತ್ತೆ ನಾಳಿನ ವಿಡಿಯೋ ಸಿಗುವಂತ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.